ಇದು ಉಪ್ಪಿಟ್ಟು ರವೆ 1 ಗ್ಲಾಸಷ್ಟು. ಇದು ಚೆನ್ನಾಗಿ ಮ್ಯಾಶ್ ಮಾಡಿ ಅಂದರೆ ನುಣ್ಣಗೆ ಮಾಡಿ ಇಟ್ಕೊಂಡಿರೋ ಮಿಕ್ಕಿರೋ ಅನ್ನ, ಉಳಿದಿರೋ ಅನ್ನ. ಇದು ಕೂಡ ಸುಮಾರು 1 ಗ್ಲಾಸಷ್ಟಿದೆ. ಈಗ ಸ್ವಲ್ಪ ನೀರನ್ನ ಹಾಕ್ಕೊಳ್ತಾ ಚೆನ್ನಾಗಿ ಕಲಿಸ್ಕೋಬೇಕು. ಚೆನ್ನಾಗಿ ಹೊಂದ್ಕೊಳ್ಳಿ ಅಂತ ಮಿಕ್ಸಿಯಲ್ಲಿ 1 ರೌಂಡ್ ಹಾಕೋತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಕೇವಲ 10ರಿಂದ 15 ಸೆಕೆಂಡ್ ಹಾಕ್ಕೊಂಡ್ರೆ ಸಾಕಾಗತ್ತೆ. ರುಬ್ಕೊಂಡಿದ್ದಾಗಿದೆ. ಇದು ಸ್ವಲ್ಪ ಜಾಸ್ತಿನೇ ಗಟ್ಟಿ ಇದೆ, ಅದಕ್ಕೋಸ್ಕರವಾಗಿ ನೀರನ್ನ ಹಾಕ್ಕೊಂಡು ಅರ್ಧ ಕಪ್ಪಷ್ಟು ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ. ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಹಸಿ ಶುಂಠಿ. ಇದು ಕ್ಯಾರೆಟ್ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋದು. ಸ್ವಲ್ಪ ಎಣ್ಣೆ, ಸಾಸಿವೆ ಚಿಟಪಟ ಅಂದ ನಂತರ ಕಡಲೆಬೇಳೆ 1 ಟೇಬಲ್ ಸ್ಪೂನಷ್ಟು. ಕಡಲೆಬೇಳೆ ಕೆಂಪಾಗಲಿ. ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಹಸಿರು ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು. ಒಗ್ಗರಣೆ ಹಾಕ್ಕೊಂಡಿದ್ನಲ್ಲ ಅದನ್ನು ಹಿಟ್ಟಿಗೆ ಸೇರಿಸ್ಕೋತಾ ಇದ್ದೀನಿ. ಚೆನ್ನಾಗಿ ಕಲಿಸ್ಕೋಬೇಕು. ಮತ್ತೊಂದು ಪದಾರ್ಥ ಬಾಕಿ ಇದೆ. ಇದು ಈನೋ ಪೌಡರ್ ಸಣ್ಣ ಚಮಚದಲ್ಲಿ 1 ಚಮಚದಷ್ಟು. 6 ರೂಪಾಯಿದು ಒಂದು ಸ್ಯಾಶೆ ಬರುತ್ತಲ್ಲ, ಅದನ್ನು ಫುಲ್ ಸೇರಿಸ್ಕೋಬೇಕಾಗತ್ತೆ. ಈನೋ ಪೌಡರ್ನ ಹಾಕೊಂಡ್ಮೇಲೆ ಅದ್ರ ಮೇಲೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ಇಡ್ಲಿ ಪ್ಲೇಟ್ಗಳಿಗೆ ಎಣ್ಣೆನ ಸವರ್ಕೊಂಡು ಸ್ವಲ್ಪ ಕ್ಯಾರೆಟ್ ತುರಿ ಕೊತ್ತಂಬರಿ ಸೊಪ್ಪನ್ನ ಸೇರಿಸಿಟ್ಟಿದ್ದೀನಿ. ಸ್ಟೀಮ್ ಮಾಡ್ಕೋಬೇಕು 10 ನಿಮಿಷ ಹೈ ಫ್ಲೇಮ್ನಲ್ಲಿ. ಈಗ ರುಚಿಕರವಾಗಿರೋ ರವೆ ಇಡ್ಲಿ ರೆಡಿ ಆಗಿದೆ. ಸ್ಟೀಮ್ ಆದಮೇಲೆ ಮತ್ತೊಮ್ಮೆ ಒಂದು 5 ನಿಮಿಷ ಬಿಡಿ, ಇಡ್ಲಿ ಕರೆಕ್ಟಾಗಿ ಸೆಟ್ ಆಗಲಿ. ಟ್ರೈ ಮಾಡಿ ಒಂದ್ಸಲ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.